ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತ ಮಹಾ ದರೋಡೆ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ 3 ಬಂಧನ ಆಗಿದೆ. ಬೆಂಗಳೂರು ದರೋಡೆ ಪ್ರಕರಣದಲ್ಲಿ ಈವರೆಗೆ ಒಟ್ಟು 6 ಜನರ ಬಂಧನ ಆದಾಗಿದೆ. ಹೈದರಾಬಾದ್ನ ಲಾಡ್ಜ್ನಲ್ಲಿ ಈ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳಿಂದ 70 ಲಕ್ಷ ಹಣವನ್ನ ರಿಕವರಿ ಕೂಡ ಮಾಡಲಾಗಿದೆ. ಈ ಮೂಲಕ ಈ ಮೊದಲು 5 ಕೋಟಿ 76 ಲಕ್ಷ ಹಣವನ್ನ ರಿಕವರಿ ಮಾಡಲಾಗಿತ್ತು. ಈಗ ಮತ್ತೆ 70 ಲಕ್ಷ ಪ್ರಕರಣದಲ್ಲಿ ಒಟ್ಟಾರೆಯಾಗಿ 6 ಕೋಟಿ 46 ಲಕ್ಷ ರೂಪಾಯಿ ಹಣವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು, ರಿಕವರಿ ಮಾಡಿದ್ದಾರೆ. ಇನ್ನೂ ಕೂಡ 65 ಲಕ್ಷ ರೂಪಾಯಿ ಹಣ ಬಾಕಿ ಇದೆ. ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಮಹಾ ದರೋಡೆ ಪ್ರಕರಣ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ. ಹೈದರಾಬಾದ್ನ ಲಾಡ್ಜ್ನಲ್ಲಿ ಆರೋಪಿಗಳು ಇರುವಂತಹ ಸಿಸಿಟಿವಿ ಫುಟೇಜ್ ಕಂಪ್ಲೀಟ್ ಟ್ರ್ಯಾಕ್ ಮಾಡಿದ್ದಾರೆ ಪೊಲೀಸರು. ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 200 ಪೊಲೀಸರ ತಂಡ ಕಾರ್ಯಾಚರಣೆಯನ್ನ ಮಾಡಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಫೈನಲಿ ಹೈದರಾಬಾದ್ನಲ್ಲಿ ಮತ್ತೆ 3 ದರೋಡೆಕೋರರನ್ನ ಬಂಧನ ಮಾಡಲಾಗಿದೆ. ಸದ್ಯ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. 3 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಸಿದ್ದಾಪುರ ಪೊಲೀಸರು ಕೋರ್ಟ್ಗೆ 3 ಆರೋಪಿಗಳನ್ನ ಹಾಜರುಪಡಿಸಿದ್ದಾರೆ. 2ನೇ ಎಸಿಜೆಎಂ ಕೋರ್ಟ್ ಈಗಾಗಲೇ ರಿಮಾಂಡ್ ಅರ್ಜಿಯನ್ನ ಸಿದ್ಧಪಡಿಸಿಕೊಂಡಿದ್ರು ಪೊಲೀಸರು. ಹೀಗಾಗಿ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಒಟ್ಟು 6 ಜನ ಆರೋಪಿಗಳು ಸದ್ಯ ಬೆಂಗಳೂರು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರೋದು. ಮೊದಲಿಗೆ 5 ಕೋಟಿ 76 ಲಕ್ಷ ರೂಪಾಯಿ ಹಣ ಸೀಸ್ ಮಾಡಲಾಗತ್ತೆ, ಅದನ್ನ ರಿಕವರಿ ಮಾಡಲಾಗತ್ತೆ. ಈಗ ಮತ್ತೆ 3 ಬಂಧನ ಹೈದರಾಬಾದ್ನಲ್ಲಿ. ಅದರ ಜೊತೆಗೆ 70 ಲಕ್ಷ ಹಣವನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಬಾಕಿ ಉಳಿದಿರೋದು ರಿಕವರಿ ಆಗೋಕೆ 65 ಲಕ್ಷ ರೂಪಾಯಿ ಹಣ ಮಾತ್ರ. ಒಟ್ಟು 6 ಜನರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದೆ. ಈಗ 3ರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಅವರನ್ನ 2ನೇ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.